ಬೆಂಗಳೂರಿನಲ್ಲಿ ಬೈ ರೋಡ್ನಲ್ಲಿ ಓಡಾಡಿದ್ರೆ ಟ್ರಾಫಿಕ್ ಜಾಸ್ತಿ ಅಂತ ಮೆಟ್ರೋನಲ್ಲಿ ಓಡಾಡೋರೇ ಜಾಸ್ತಿ. ಈಗ ಮೆಟ್ರೋ ಸವಾರರಿಗೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್. 3ನೇ ಹಂತದ ಮೆಟ್ರೋ ಕಾಮಗಾರಿಗೆ ಸರ್ಕಾರ ಗ್ರೀನ್ ಸಿಗ್ನಲ್. ನಮ್ಮ ಮೆಟ್ರೋ ನಗರದಲ್ಲಿ ಸಂಚರಿಸುವ ವೇಗದಲ್ಲಿ ತನ್ನ ವಿಸ್ತರಣೆ ವೇಗವನ್ನ ಹೆಚ್ಚಿಸಿಕೊಳ್ಳೋಕೆ ಮುಂದಾಗಿದೆ. ಈಗಾಗಲೇ ನಗರದಲ್ಲಿ ನಡೀತಾ ಇರುವ ಕಾಮಗಾರಿಗಳ ಮಧ್ಯೆ ಮೆಟ್ರೋ ಮಾರ್ಗವನ್ನ ವಿಸ್ತರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೆಜ್ಜೆಯನ್ನ ಇಟ್ಟಿದ್ದು, ನಗರದ ಇತರೆ ಭಾಗಗಳಿಗೆ ಸಂಚಾರ ವಿಸ್ತರಣೆ ಮಾಡುವ ನಿಟ್ಟಿನಲ್ಲಿ 3ನೇ ಹಂತದ ಕಾಮಗಾರಿ ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಎಸ್, ನಮ್ಮ ಮೆಟ್ರೋ 3ನೇ ಹಂತದ ಯೋಜನೆ ಕೈಗೆತ್ತಿಕೊಳ್ಳೋಕೆ ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. 15,611 ಕೋಟಿ ವೆಚ್ಚದಲ್ಲಿ 3ನೇ ಹಂತದ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳೋಕೆ ಸಭೆಯಲ್ಲಿ ತೀರ್ಮಾನ ಆಗಿದೆ. 44 ಕಿಲೋಮೀಟರ್ ಉದ್ದದ ಈ ಯೋಜನೆ ಇದೇ ವರ್ಷ ಆರಂಭ ಆಗೋ ಸಾಧ್ಯತೆ ಇದೆ. ಈ ಹಂತದಲ್ಲಿ 3 ಕಾರಿಡಾರ್ಗಳಿದೆ. ಮೊದಲ ಕಾರಿಡಾರ್ ಜೆಪಿ ನಗರ 4ನೇ ಹಂತದಿಂದ 22 ನಿಲ್ದಾಣಗಳೊಂದಿಗೆ ಕೆಂಪಾಪುರವರೆಗೂ 32.15 ಕಿಲೋಮೀಟರ್ ಮೆಟ್ರೋ ಸಂಪರ್ಕವನ್ನು ಪ್ರಸ್ತಾಪಿಸಲಾಗಿದೆ. ಎರಡನೇ ಕಾರಿಡಾರ್ ಹೊಸಹಳ್ಳಿ ಮಾಗಡಿ ರಸ್ತೆ ನಿಲ್ದಾಣದಿಂದ ಕಡಬಗೆರೆವರೆಗೂ ವ್ಯಾಪಿಸಿದೆ. ಇದರಲ್ಲಿ ಒಟ್ಟು 9 ನಿಲ್ದಾಣಗಳು ಬರಲಿದೆ. 2028ರ ಒಳಗೆ 3ನೇ ಹಂತದ ಕಾಮಗಾರಿ ಮುಗಿಸುವ ಲೆಕ್ಕಾಚಾರದಲ್ಲಿ ಸಂಪುಟ ಒಪ್ಪಿಗೆ ಕೊಟ್ಟಿದ್ದು, 80ರಿಂದ 85% ರಾಜ್ಯ ಸರ್ಕಾರ ಹಾಗೂ 15% ಕೇಂದ್ರ ಸರ್ಕಾರ ವೆಚ್ಚವನ್ನು ಭರಿಸಲಿದೆ. 3ನೇ ಹಂತದ ಕಾಮಗಾರಿ ಹೆಬ್ಬಾಳದಿಂದ ಶುರುವಾಗಿ ತುಮಕೂರು ರಸ್ತೆ, ರಾಜ್ಕುಮಾರ್ ಸಮಾಧಿ ಆಸುಪಾಸು, ಅಲ್ಲಿಂದ ಮೈಸೂರು ರಸ್ತೆ, ಕನಕಪುರ ರಸ್ತೆ, ಮಾಗಡಿ ರಸ್ತೆ ಮೂಲಕ ಜೆಪಿ ನಗರ ತಲುಪಲಿದೆ. ಈ 3 ಕಾರಿಡಾರ್ಗಳು ಜೆಪಿ ನಗರ, ಹೆಬ್ಬಾಳ, ಜೆಪಿ ನಗರ 4ನೇ ಹಾಗೂ 5ನೇ ಹಂತ, ಕದ್ರೇನಹಳ್ಳಿ, ಕಾಮಾಖ್ಯ ಬಸ್ ನಿಲ್ದಾಣ, ಹೊಸಕೇರಹಳ್ಳಿ ಕ್ರಾಸ್, ಪಿಎಸ್ ಕಾಲೇಜು ನಿಲ್ದಾಣ, ನಾಯಂಡಹಳ್ಳಿ, ನಾಗರಬಾವಿ ಸರ್ಕಲ್, ವಿನಾಯಕ ಬಡಾವಣೆ, ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, ಬಿಡಿಎ ಕಾಂಪ್ಲೆಕ್ಸ್, ಚೌಡೇಶ್ವರಿ ನಗರ, ಫ್ರೀಡಂ ಫೈಟರ್ ಕ್ರಾಸ್, ಸುಮ್ನಹಳ್ಳಿ ಕ್ರಾಸ್, ಕಂಠೀರವ ಸ್ಟುಡಿಯೋ, ಬಿಎಲ್ ವೃತ್ತ, ಪಟೇಲಪ್ಪ ಲೇಔಟ್, ಹೆಬ್ಬಾಳ ಮತ್ತು ಕೆಂಪಾಪುರ, ಪೀಣ್ಯ ಹಾಗೂ ಬಾಹುಬಲಿ ನಗರ, ಹೊಸಹಳ್ಳಿ, ಕೆಎಚ್ಪಿ ಕಾಲನಿ, ವಿನಾಯಕ ನಗರ, ಸುಂಕದಕಟ್ಟೆ, ಹೇರೋಹಳ್ಳಿ, ಬ್ಯಾಡ್ರಹಳ್ಳಿ, ಫಾರೆಸ್ಟ್ ಗೇಟ್ ಮತ್ತು ಕಡಬಗೆರೆಯನ್ನ 3ನೇ ಮಾರ್ಗ ಸಂಪರ್ಕಿಸುತ್ತೆ. ಒಟ್ಟಾರೆ ಬೆಂಗಳೂರಿನ ಮೂಲೆ ಮೂಲೆಯನ್ನ ನಮ್ಮ ಮೆಟ್ರೋ ವೇಗವಾಗಿ ತಲುಪ್ತಾ ಇರುವುದು ಸಂತಸದ ಸುದ್ದಿನೇ. ಆದರೆ ಅಂದುಕೊಂಡಂತೆ ಕಾಮಗಾರಿ ಮುಗಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರಾಘು, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.